ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ಏನು ಸ್ಪೆಷಲು ಏನಪ್ಪ ಹಿಂದೆ ಇಷ್ಟೆಲ್ಲ ಡೆಕೋರೇಷನ್ ಮಾಡಿದ್ದಾರೆ, ಎಲ್ಲಿಗೆ ಬಂದಿದ್ದೀರಾ ಅಂತ ಥಿಂಕ್ ಮಾಡ್ತಾ ಇದ್ದೀರಾ. ಸೊ ವೇಟ್ ಹೇಳ್ತೀನಿ ಎಲ್ಲಿಗೆ ಅಂತ ಹೇಳಿದ್ರೆ, ನಮ್ಮದು ಇರೋ ಒಂದು ಸಣ್ಣ ಗ್ರೂಪಲ್ಲಿ ಇನ್ನೊಂದು ವಿಕೆಟ್ ಒಂದು ಹಳ್ಳಕ್ಕೆ ಬೀಳ್ತಾ ಇದೆ. ಸೊ ಆ ವಿಕೆಟ್ ಇನ್ನೂ ಬಂದಿಲ್ಲ, ಬಂದಮೇಲೆ ಆ ವಿಕೆಟ್ ಯಾರು ಏನು ಅನ್ನೋದನ್ನ ತೋರಿಸ್ತೀವಿ. ಸದ್ಯಕ್ಕೆ ನಾನು ಬಂದಿದ್ದೀನಿ ಇಲ್ಲಿ ಪಾರ್ಟಿ ಹಾಲ್ಗೆ. ಸೊ ಬನ್ನಿ, ವಿಕೆಟ್ ಬರೋದಕ್ಕಿಂತ ಮುಂಚೆ ಪಾರ್ಟಿ ಹಾಲ್ ಡೆಕೋರೇಷನ್ ಎಲ್ಲ ಹೇಗಿದೆ, ಯಾರ್ಯಾರು ಬಂದಿದ್ದೀವಿ ಅಂತ ನೋಡೋಣ. ಸೊ ನೋಡಿ, ನಾನು ಮತ್ತು ಅಶ್ವಿನಿ ಆಲ್ರೆಡಿ ಬಂದು ಕೂತಿದ್ದೀನಿ. ಮೀಟ್ ಮೈ ಫ್ರೆಂಡ್ ಅಶ್ವಿನಿ, ಸೇ ಹಾಯ್ ಅಶ್ವಿನಿ. ಆ್ಯಂಡ್ ಮೀಟ್ ಮೈ ಡಾಟರ್ ಜಶ್ವಿ, ಹಾಯ್. ಅವಳು ಫುಲ್ಲು ನಾವು ಬಂದಿರೋದು KD ರೋಡ್ ಪಾರ್ಟ್ನರನ್ನು ಪಾರ್ಟಿ ಹಾಲ್ ಬುಕ್ ಮಾಡ್ಕೊಂಡಿದ್ದೀವಿ. ಸೊ ನೋಡಿ, ಸಿಂಪಲ್ ಆಗಿದೆ ಡೆಕೋರೇಷನು, ಬಟ್ ಚೆನ್ನಾಗಿದೆ. ಸೊ ಇನ್ನೂ ಬರೋರಿದ್ದಾರೆ. ಸೊ ನೀವು ನೋಡ್ತಾ ಇರ್ಬೋದು, ಪಾರ್ಟಿ ಹಾಲ್ ಫುಲ್ಲು ರೆಡಿಯಾಗಿ ನಿಂತಿದೆ. ಆ್ಯಂಡ್ ಕೇಕ್ ಕೂಡ ರೆಡಿಯಾಗಿದೆ, ಬಟ್ ಕಟ್ ಮಾಡೋ ಇನ್ನೂ ಇಂಥ ಮಿಸ್ ಬಂದಿಲ್ಲ. ಸೊ ನೋಡೋಣ ಬನ್ನಿ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ. ನಾವು ಬುಕ್ ಮಾಡ್ಕೊಂಡಿರೋದು ಬಂದು 12 o'clock ಸ್ಲಾಟು. ಸೊ ಇನ್ನೂ ಬರೋರಿದ್ದಾರೆ. ತುಂಬ ಚಿಕ್ಕದಾದರೂ ಕೂಡ ಚೆನ್ನಾಗಿದೆ. ಇಲ್ಲಿ ಪ್ರೊಜೆಕ್ಟರ್ ಇದೆ. ಸೊ ನೋಡಿ, ಲೈಟ್ ಆನ್ ಆದಮೇಲೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಪಾರ್ಟಿ ಹಾಲ್. ಆ್ಯಂಡ್ ಇಲ್ಲಿ ಸಿಟ್ಟಿಂಗ್ ಪ್ಲೇಸ್ ಕೂಡ ತುಂಬ ನೀಟಾಗಿ ಅರೇಂಜ್ ಮಾಡಿದ್ದಾರೆ. ಜಶ್ವಿ ಕೇಕ್ ತೋರಿಸ್ಬೇಕಂತೆ. ಸೊ ಇನ್ನೊಮ್ಮೆ ನೋಡ್ಕೊಳ್ಳಿ. ಸೊ ಇದು ಬಂದು ಇವತ್ತಿನ ಡೆಕೋರೇಷನ್ ಇದೆ, ಬ್ರೈಟ್ ಟು ಬಿ ಡೆಕೋರೇಷನ್. ಹಾಗೆ ಇಲ್ಲೊಂದು ಪ್ರೊಜೆಕ್ಟರ್ ಹಾಕಿದ್ದಾರೆ. ಸೊ ಹೀಗಿದೆ ಇವತ್ತಿನ ಪಾರ್ಟಿ ಹಾಲ್. ಸೊ ಇನ್ನೂ ಅವರೆಲ್ಲ ಬರಲಿ, ಅವರೆಲ್ಲವರೆಗೋಸ್ಕರ ಇನ್ನೂ ವೆಯ್ಟ್ ಮಾಡ್ತಾ ಇದ್ದೀವಿ. 12 o'clock ಆಗಿರೋದ್ರಿಂದ ಈಗ ಅಲ್ಲೇ ಟೈಮ್ ಎಷ್ಟು? 11:50 ಆಗಿದೆ. ನಿಜವಾಗ್ಲೂ ಅವ್ರೇನು 10 minutesಲ್ಲಿ ಬರ್ತಾರಾ ಇಲ್ವಾ ಅನ್ನೋದೇ ಡೌಟು ನಮಗೆ. ಯಾಕೆಂದರೆ 12 o'clock ಬುಕ್ ಮಾಡಿ ಮೇ ಬಿ ಅಡ್ರೆಸ್ ಹುಡುಕ್ತಾವ್ರೋ ಏನು ಅಂತ ಗೊತ್ತಿಲ್ಲ. ಸೊ ನಾವಿವತ್ತು ಸೆಲೆಬ್ರೇಟ್ ಮಾಡ್ತಾ ಇರೋದು ಮೈಸೂರಿಗೆ ಬಂದು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ಬನ್ನಿ ನೋಡೋಣ ಅವರು ಎಲ್ಲಿ ಬರ್ತಾ ಇದ್ದಾರೆ, ಏನು ಇವತ್ತಿನ ಪಾರ್ಟಿ ಫಂಕ್ಷನ್ ಹೇಗಾಗುತ್ತೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಅಷ್ಟರಲ್ಲಿ ನಮ್ಮ ಬ್ರೈಡ್ ಕೂಡ ಬಂದಾದ್ಮೇಲೆ ಒಂದಷ್ಟು ವೀಡಿಯೋಸ್ ಕ್ಯಾಪ್ಚರ್ ಮಾಡ್ಕೋಬೇಕಲ್ವ ನಾವು, ಮೆಮೊರಿಗೋಸ್ಕರ ಆ್ಯಂಡ್ ಅದನ್ನು ರೀಲ್ಸ್ ಮಾಡೋಕ್ಕೋಸ್ಕರ ಅಂತ ಹೇಳಿ ಈ ರೀತಿ ಪ್ಲ್ಯಾನ್ ಮಾಡಿಕೊಂಡು ಐಡಿಯಾ ಮಾಡ್ತಾಯಿದ್ವಿ. ಬಿಕಾಸ್ ಅವಳು ಆಲ್ರೆಡಿ ಒನ್ಸ್ ಒಳಗಡೆ ಮತ್ತೆ ಹೊರಗಡೆ ದಬ್ಬಿದ್ವಿ ಅವಳನ್ನ. ಮತ್ತು ಫಸ್ಟಿಂದ ಈ ಥರ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂಥರ ತುಂಬ ಚೆನ್ನಾಗಿತ್ತು, ಫನ್ನಿ ಆಗಿತ್ತು. ಆ್ಯಂಡ್ ಹೊಸ ಎಕ್ಸ್ಪೀರಿಯೆನ್ಸ್ ಏನು ಅಂತ ಹೇಳಿದ್ರೆ, ಇಷ್ಟು ದಿನ ಏನೇ ಒಂದೆರಡು ಫಂಕ್ಷನ್ಸ್ ಮಾಡಿದ್ರು ನಾವು KR ನಗರ ಅಂತ ಫುಲ್ ಬೌಂಡ್ರಿ ಹಾಕೊಂಡ್ಬಿಟ್ಟಿದ್ವಿ. ಬಟ್ ಈ ಬಾರಿ ಹಾಗಿಲ್ಲ, ಮೈಸೂರಲ್ಲಿ ಮಾಡಿ ಒಂದು ಹೊಸ ಚೇಂಜಸ್ ಕೂಡ ಸಿಕ್ತು ನಮ್ಮೆಲ್ಲರಿಗೂ ಕೂಡ. ಮೈಸೂರಂದರೆ ನಾವು ಸುಮ್ಮನೆ ಬಂದಿದ್ದಲ್ಲ, ನಮ್ಮದು ಒಂದಷ್ಟು ಪ್ಲ್ಯಾನ್ಸ್ ಇತ್ತು, ಅದನ್ನೆಲ್ಲ ಎಕ್ಸಿಕ್ಯೂಟ್ ಮಾಡ್ಕೊಳ್ಳೋಣ ಅಂತ ಕೂಡ ಹೇಳ್ಕೊಂಡು ಬಂದಿದ್ದೀವಿ. ಸೊ ನೆಕ್ಸ್ಟ್ ನೋಡಿ ಹೇಗಿದೆ. ಫೈನಲಿ ನಮ್ಮ ಹುಡುಗಿ ಬಂದರು ನೋಡಿ. ಅಲ್ಲೇ ಬಂದ ತಕ್ಷಣ ಕಾಲಿಂಗಲ್ಲಿ ಬ್ಯುಸಿಯಾಗಿದ್ದಾರೆ. ಆಲ್ಮೋಸ್ಟ್ ಇಲ್ಲಿ ಜಶ್ವಿ ಫ್ರೆಂಡ್ಸ್ ಎಲ್ಲ ಅವ್ರ ಜೊತೆ ಆಟ ಆಡ್ತಾ ಇದ್ದಾರೆ. ಹಾಯ್ ಮಾಡ್ರ ಚೋಟು ಮೋಟುಗಳ. ಚೋಟು ಜಶ್ವಿ ನೋಡಿ ಇವಾಗ ಹಾಯ್ ಮಾಡ್ತಾ ಇದ್ದಾಳೆ. ಸೊ ಆಲ್ಮೋಸ್ಟ್ ಇವತ್ತು ನಾವು ವೈಟ್ ಟೀಮಲ್ಲಿ ಇದ್ದೀವಿ. ವೈಟ್ ಕಾಣಿಸ್ತಾ ಇದೀವಿ, ಕಮೆಂಟ್ ಮಾಡಿ. ನಮ್ಮ ಬ್ರೈಡ್ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿ ಕಾಣ್ವಿ ಅಂತ ನಾವೆಲ್ಲ ವೈಟ್ ಹಾಕೊಂಡು ಅಲ್ಲಿ ಮೂಲೆಲ್ಲ ನಿಂತ್ಕೊಂಡು ಹಾಯ್ ಮಾಡ್ತಾರೆ. ಬಂದ್ಬಿಡು ಸಂಜು. ನನ್ನ ವಿಡಿಯೋನ ಇವತ್ತು ನಮ್ಮ ಅಶ್ವಿನಿ ಸ್ಟಾರ್ಟ್ ಮಾಡ್ತಾಳೆ. ಯಾಕಂದ್ರೆ ಬಿಸಿ ಇರ್ತಾಳೆ ಕೇಕ್ ತಿನ್ನೋದ್ರಲ್ಲಿ. ಮತ್ತೆ ಅವಳು ಇಲ್ಲಿ ಚೋಟು ಮೋಟುಸ್ ಎಲ್ಲ ಇದ್ದಾರೆ, ಅವ್ರಿಗೆಲ್ಲ ತಿನ್ನಿಸ್ಬೇಕು, ಅವ್ಳು ತಿನ್ನಬೇಕು. ಸೊ ನಾವು ಮೇಂಟೈನ್ ಮಾಡ್ತೀವಿ. ಕೊಡಿ. ವೆಲ್ಕಮ್ ಟು ನಿವೇದಿತಾಸ್ ಯೂಟ್ಯೂಬ್ ಚಾನಲ್. ಫೈನಲಿ ಎಲ್ಲರೂ ಬಂದಿದ್ದೀವಿ. ಇವಳು ಸಂಚಿತಾ ಆಲ್ರೆಡಿ ಗೊತ್ತು, ನಾನು ಗೊತ್ತು, ಅಶ್ವಿನಿ. ಬ್ರೈಡ್ನ ತೋರಿಸ್ತೀನಿ ರೀ. ಬಾ ಬ್ರೈಡ್. ಸೊ ಹಿಯರ್ ಅವರ್ ವೆರಿ ಗಾರ್ಜಿಯಸ್, ಬ್ಯೂಟಿಫುಲ್, ಗ್ಲಾಮರಸ್ ಬ್ರೈಡ್. ಆ್ಯಂಡ್ ನಿಮ್ಮ ಯೂಟ್ಯೂಬ್ ಚಾನಲ್ ಬ್ಲಾಗರ್ ನಿವೇದಿತಾ, ಶಿ ಈಸ್ ವೆರಿ ಬ್ಯುಸಿ ವಿತ್ ಭಾವನಾ. ಯಾಕಂದರೆ ಅವಳು ಇಲ್ಲಿ ಏನೋ ಒಂದು ಚುಚ್ಚಿಸ್ಕೋಬೇಕು ಅಂದರೆ ಅದನ್ನು ತೆಗೆದು ಮೂಗು ಚುಚ್ಚಿಸ್ಕೋಬೇಕು ಅಂತ ಹೇಳ್ತಾವಳೆ. ಅದಾಗಲ್ಲ ಅಂತ ಅದನ್ನೇ ಫುಲ್ಲು ಡೀಪ್ ಡಿಸ್ಕಷನ್ ಮಾಡ್ತಾರೆ. ಇರಲಿ, ಅವ್ರು ಮಾಡ್ಕೊಳ್ಳಿ. ನೆಕ್ಸ್ಟು ಪ್ರೋಗ್ರಾಮ್ ಈಗ ಕೇಕ್ ಕಟ್ ಮಾಡೋದು. ಲೆಟ್ಸ್ ಗೋ.
ಇನ್ನು ಮಕ್ಕಳೆಲ್ಲ ಒಂದು ಕಡೆ ಕುತ್ಕೊಂಡಿದ್ರು ಅಂತ ಹೇಳಿ ಅವ್ರಿಗೂ ಬೋರ್ ಆಗಬಾರ್ದು ಅಂತ ಹೇಳಿ ಸಾಂಗ್ ಹಾಕಿದ್ವಿ. ಅವರು ಕೂಡ ಡ್ಯಾನ್ಸ್ ಮಾಡ್ತಾಯಿದ್ರು. ಸೊ ಅವ್ರು ಡ್ಯಾನ್ಸ್ ಮಾಡೋದು ಆಟ ಆಡೋದನ್ನ ನೋಡಿಕೊಂಡು ನಾವೊಂದು ವಿಷಯನ ಮರ್ತೇ ಹೋದ್ವಿ. ಅದೇನಪ್ಪ ಅಂತ ಅಂದರೆ, ಈಗ ಟ್ರೆಂಡಿಂಗಲ್ಲಿರೋ ಒಂದು ಬ್ರೈಟ್ ಟು ಬಿ ರೀಲ್ಸ್ ಮಾಡೋಣ ಅಂತ ಅಂದ್ಕೊಂಡ್ವಾ. ಅದು ನೋಡಿದ್ರೆ ರೀಲ್ಸ್ ಮಾಡೋಕ್ಕೋಗಿ ಏನೇನೋ ಆಗೋಯಿತು. ಆ್ಯಂಡ್ ನಾವು ಮಾತುಕತೆ ಹರಟೆಯಿಂದ ಅದೇ ಬೇರೆ ರೀತಿಯೇ ಟರ್ನ್ ಆಗೋಗ್ತು. ನಾವು ಅಂದ್ಕೊಂಡಿದ್ದೇ ಒಂದು, ಅದಾಗಿದ್ದೇ ಒಂದು. ಸೊ ಅದಾದಮೇಲೆ ಅವಳ ಮದುವೆ ಇವತ್ತಿಗೆ ಮುಗ್ದಿದ್ರು ಕೂಡ ಅದೊಂದು ಬೇಜಾರಿದೆ. ಅದೊಂದು ರೀಲ್ಸ್ ಮಾಡ್ಕೊಬೇಕಿತ್ತು ಅಂತ. ಸೊ ನೆಕ್ಸ್ಟ್ ಇನ್ನೂ ಇದ್ದಾರೆ ಅಲ್ವಾ, ಅವ್ರ ಮದುವೆಗೆ ಆ ಥರ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ನಾವು ಕೂಡ ಸುಮ್ಮನಾದ್ವಿ. ಎಲ್ಲ ಮುಗಿದು ಹೊರಗಡೆ ಬಂದಾದ್ಮೇಲೆ ನೆನೆಸ್ಕೊಂಡ್ವಿ, ಇನ್ನು ಅವ್ರ ಮನೆ ಮಾಡೋಣ ಅಂತ ಅಂದ್ಕೊಂಡ್ರೆ ಅಲ್ಲೂ ಕೂಡ ಟೈಮ್ ಕೂಡ ಸಾಕಾಗಲಿಲ್ಲ. ಸರಿ ಬಿಡಪ್ಪ ಇನ್ನೇನು ಅಂದ್ಕೊಂಡ್ವಿ. ಬಟ್ ಈ ಪ್ಲ್ಯಾನ್ ಹೆಂಗಾಯ್ತು ಅಂದರೆ, ಏನೋ ಮಾಡೋಕ್ಕೋಗಿ ಏನೇನೋ ಆಯಿತು. ಜಸ್ಟ್ ಫೋಟೋಸ್ ವೀಡಿಯೋಸ್ಗೋಸ್ಕರ ಮೇನ್ ರೀಸನ್ನೇ ಮರ್ತ್ಬಿಟ್ವಿ. ಆ ರೀತಿ ಆಗೋಯ್ತು. ಇನ್ನು ಮಕ್ಕಳು ಅವ್ರ ಪಾಡ್ಗೆ ಅವ್ರು ಚೆನ್ನಾಗಿ ಆಟ ಆಡ್ಕೊತಾ ಇದ್ರು. ಗೈಸ್ ಇವಾಗ ಕೇಕ್ ಕಟ್ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಸೊ ಈಗ ನಾವು ಅದು ಎಂಥದ್ದು ಪ್ರಾಜೆಕ್ಟೇ ಸರಿ ಮಾಡಬೇಕು ಅಂತ ಅಂದ್ಬಿಟ್ಟು ಎಲ್ಲ ಡೀಪ್ ಡಿಸ್ಕಷನಲ್ಲಿದ್ದಾರೆ. ಸೊ ದೆನ್ ಅಲ್ಲಿಬ್ಬರು ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಹುಡುಗರು ಅವ್ರ ಪಾಡ್ಗೆ ಅವ್ರು ಚೆನ್ನಾಗಿ ಆಟ ಆಡ್ಕೊತಾ ಇದ್ದಾರೆ. ಸೊ ನಮ್ಮದು 12ಗೆ ಇದ್ದಿದ್ದು ಆಲ್ಮೋಸ್ಟ್ 12:50 ಆಗಕ್ಕೆ ಬಂತು. ಸೊ ನೋಡೋಣ ಬನ್ನಿ ಇನ್ನೂ ಎಷ್ಟು ಟೈಮ್ ತಗೊಳುತ್ತೆ ಅಂತ ಅಲ್ವಾ ಅಷ್ಟು. ನೋಡೋಣ ಬನ್ನಿ. ನಾವು ಸ್ಲಾಟ್ ಬುಕ್ ಮಾಡಿದ್ದು ಬಂದು 12 to 1 ಅಂತ. ಬಟ್ ಆಲ್ರೆಡಿ ಟೈಮ್ ಈಗ ನಾವು ಕೇಕ್ ಕಟ್ ಮಾಡ್ತಾರೋ ಟೈಮ್ ಬಂದು 12:45 ಆಗೋಯಿತು. ಬಂದ ತಕ್ಷಣ ಮಾತು ಹರಟೆ, ಸ್ವಲ್ಪ ವೀಡಿಯೋಸು, ಫೋಟೋಸು, ಅದು ಸರಿ ಇದೆಯಾ ಇದು ಸರಿ ಇದೆಯಾ, ಮಕ್ಳನ್ನ ಸರಿಯಾಗಿ ಕೂರಿಸೋದು, ಅದರಲ್ಲೇ ನಮ್ಮ ಟೈಮ್ ಎಲ್ಲ ಫುಲ್ ಹೋಯ್ತು. ಫೈನಲಿ ನಮ್ಮ ಹುಡುಗಿ ಕೇಕ್ ಕಟ್ ಮಾಡೋ ಟೈಮ್ ಕೂಡ ಬಂತು. ಈ ಥರ ವೀಡಿಯೋ ಮಾಡಿ ಆ ಥರ ವೀಡಿಯೋ ಮಾಡಿ ಅಂತ ಅವಳು ಹೇಳಿದ್ದು ನಾವು ಮಾಡಿದ್ದು. ಸೊ ಆ ರೀತಿ ಇತ್ತು. ಬಟ್ ಅದೊಂದು ಮಾಡೋಕ್ಕಾಗಿಲ್ಲ ಅಂತ ಅಂದರೂ ಕೂಡ ನಾವು ಮಾತ್ರ ತುಂಬ ಚೆನ್ನಾಗಿ ಆ ಡೇನ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಮೀನ್ಸ್ ಆಗುತ್ತೆ ಅಂತ ಹೇಳಿ. ಎಷ್ಟೋ ಬಾರಿ KR ನಗರದಲ್ಲಿ ಮಾಡಿದ್ವಿ. ಸೊ ಇವಾಗ ಕೊಟ್ಟಿದ್ದ ಫೀಲು ನಮಗೆ ಅವಾಗ ಅಷ್ಟು ಬರಲಿಲ್ಲ. ಸೊ ಆ್ಯಂಡ್ ಇವಾಗ ಮೈಸೂರಲ್ವ ನಾವು ಮಾಡಿದ್ದು, ಅದರಲ್ಲೂ ಕೂಡ ನಾವು KD ರೋಡಲ್ಲಿ ಇರೋ ಒಂದು ಪಾರ್ಟಿ ಹಾಲಲ್ಲಿ ನಾವು ಮಾಡಿದ್ದು. ಸೊ ಚೆನ್ನಾಗಿತ್ತು. ಆ್ಯಂಡ್ ನಾವು ಮೈಸೂರಿಗೆ ಬಂದಿದ್ದೀವಿ ಅಂತಂದರೆ ಬರೀ ಇದೊಂದಕ್ಕೋಸ್ಕರ ಅಲ್ಲ, ಬೇರೆ ಪ್ಲ್ಯಾನ್ ಕೂಡ ಹಾಕ್ಕೊಂಡಿರ್ತೀವಿ ಅಲ್ವಾ. ಸೊ ಆ ಪ್ಲ್ಯಾನು ಕೂಡ ನಾವು ಎಕ್ಸಿಕ್ಯೂಟ್ ಮಾಡ್ಕೊಂಡ್ವಿ. ದೆನ್ ಕೇಕ್ ಕಟ್ಟಿಂಗ್ ಆಯಿತು. ಅದಾದಮೇಲೆ ಮಕ್ಕಳಿಗೆಲ್ಲ ತಿನ್ನಿಸ್ಕೊಂಡು ಅವ್ರಿಗೆ ಕೊಟ್ಟು ಕೂರಿಸಿದ್ದೇ ಸಾಕಾಯಿತು. ಇನ್ನೊಂದು ಆಶ್ಚರ್ಯಕರ ವಿಷಯ ಅಂದರೆ, ಜಸ್ವಿ ಫಸ್ಟ್ ಟೈಮ್ ಕೇಕ್ ತಿಂತಾ ಇರೋದು, ಅದು ಕೂಡ ತಿನ್ನಿಸ್ಕೊತಾ ಇರೋದು ಕೂಡ ಫಸ್ಟ್ ಟೈಮ್. ನೋಡಿ ಕೂಡ ಖುಷಿ ಆಗೋಯಿತು. ಗೈಸ್ ಫೈನಲಿ ಕೇಕ್ ಕಟ್ಟಿಂಗ್ ಕೂಡ ಆಯಿತು. ಇನ್ನೇನು ನಮ್ಮ ಎಂಥದ್ದು ಟೈಮ್ ಎಲ್ಲ ಮುಗಿತಾ ಬಂತು. ಎಲ್ಲರೂ ಸೆಲ್ಫೀಸ್ ಮೂಡಲ್ಲಿದ್ದಾರೆ. ಸೊ ಈಗ ಒಂದು ವಿಡಿಯೋನ ನೋಡಿಕೊಂಡು ನಮ್ಮ ಈ ಒಂದು ಸೆಲೆಬ್ರೇಷನ್ನ ಎಂಡ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಎಲ್ಲಿಗೆ ಹೋಗೋಣ ಅಂತ ನೋಡೋಣ. ಸೊ ಕೇಕ್ ನೋಡಿ ಆಲ್ರೆಡಿ ಫುಲ್ ಖಾಲಿ ಆಗಿದೆ. ಮಕ್ಕಳುಗಳದ್ದು ಒಂದೊಂದು ಇದೆಲ್ಲ ಮಾತ್ರ. ಸೊ ಬನ್ನಿ. ಕೇಕ್ ತಿಂದಿದ್ದು ಎಲ್ಲ ಆಯ್ತು. ಇನ್ನು ಲಾಸ್ಟ್ ವಿಡಿಯೋಲಿ ಪ್ರೊಜೆಕ್ಟರ್ ಆನ್ ಮಾಡಿ ಅವಳ ವಿಡಿಯೋಸ್ನ ನೋಡ್ಕೊಂಡು ಕೂತ್ಕೊಂಡ್ವಿ. ಸೊ ಫೈನಲಿ ಎಲ್ಲ ಆಯಿತು. ಕೇಕ್ ಕಟ್ಟಿಂಗ್ ಆಯಿತು. ಮತ್ತು ಇಲ್ಲಿ ಪ್ರೊಜೆಕ್ಟರಲ್ಲಿ ಶಾರ್ಟ್ ಫಿಲಮ್ ನೋಡಿ ಆಯಿತು. ಶಾರ್ಟ್ ಫಿಲಮ್ ಎಲ್ಲ ಅದು ಅವಳು ಫೈನಲಿ ಕೇಕ್ ಕಟ್ಟಿಂಗ್ಸ್ ಎಲ್ಲ ಆಯಿತು. ಬ್ರೈಟ್ ಟು ಬಿ ಆಯಿತು. ಆ್ಯಂಡ್ ಅವಳದು ಫೋಟೋ ಶೂಟ್ ಮಾಡಿದ್ದು ಪ್ರೊಜೆಕ್ಟರಲ್ಲಿ ಕೂಡ ಹಾಕಿ ಆಯಿತು. ದೆನ್ ಬ್ರೈಟ್ ಟು ಬಿನೂ ಆಯಿತು. ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಮಕ್ಕಳೆಲ್ಲ ಬಂದಿದ್ರು. ಮಕ್ಕಳು ಇರೋದ್ರಿಂದ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಇಲ್ಲಿ ಎಲ್ಲ ಮುಗೀತು. ಅಶ್ವಿನಿ ಸ್ಟಾಪ್ ಮಾಡಿದ ವಿಡಿಯೋನ ನಾನು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇವಾಗ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಅಂತ ನೋಡೋಣ ಬನ್ನಿ. ಏನು ಯಾರು ಕೊಟ್ಟಿದ್ದು? ಇವಾಗ ಫೈನಲಿ ಹೊರಡ್ತಾ ಇದ್ದೀವಿ. ನೋಡೋಣ ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಬಟ್ ಏನೇ ಹೇಳಿ ಗೈಸ್, 1 hour ಸ್ಲಾಟು ನಮಗೆ ಮೀನ್ಸ್ ಟೈಮ್ ಸಾಕಾಗೋದಿಲ್ಲ. 1 hour ಯಾವುದಕ್ಕೂ ಅಲ್ಲ. ಅಟ್ಲೀಸ್ಟ್ ಒಂದು 2 to 3 hours ಆದರೂ ಇರಬೇಕು ಲೇಡಿ ಮೀನ್ಸ್ ನಮ್ಮ ಗರ್ಲ್ಸ್ಗೆ. ಸೊ ನೋಡೋಣ, ಇರೋಷ್ಟು ಟೈಮಲ್ಲಿ ತುಂಬ ಎಂಜಾಯ್ ಮಾಡಿದ್ದೀವಿ ಅಂತ ಅಂದ್ಕೊತಾ ಇದ್ದೀವಿ. ಸರಿ ನಡೀರಿ. ಸೊ ಬನ್ನಿ ನೆಕ್ಸ್ಟ್ ಎಲ್ಲಿಗೆ ಅಂತ ನೋಡೋಣ. ಸೊ ಗೈಸ್ ಇವಾಗ ನೋಡಿ ನಾವು ಮಧ್ಯ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಅವರೊಂದು 3 ಜನ ಹೋಗಿದ್ದಾರೆ ಬೈಕಲ್ಲಿ. ಈಗ ನಾನು, ನಮ್ಮ ಪಾಪು, ಅಶು, ಭಾವನ ಎಲ್ಲ ಹೋಗ್ತಾ ಇದ್ದೀವಿ. ಸೊ ಬನ್ನಿ ನೆಕ್ಸ್ಟ್ ಏನೇನು ಪ್ಲ್ಯಾನ್ ಅನ್ನೋದೇ ನಮಗೆ ತ್ರಿಷಿ ಅಕ್ಕ ಎಲ್ಲ ಹೋಗ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಏನು ಪ್ಲ್ಯಾನು ಅನ್ನೋದೊಂದು ಗೊತ್ತಿಲ್ಲ. ಸೊ ಏನೋ ಒಂಥರ ಚೆಂದ ಈ ಥರ ಅಂದರೆ ಫ್ರೆಂಡ್ಸ್ ಎಲ್ಲ ಗೆಟ್ ಟುಗೆದರ್ ಅಪ್ರೂಪಕ್ಕೆ ಆಗೋದು ಒಳ್ಳೆ ಚೆಂದ. ಅದ್ರಲ್ಲಿ ಮಕ್ಕಳನ್ನ ಇಟ್ಕೊಂಡು ಮಾಡೋದು ಇತ್ತೀಚೆಗೆ ಚೆನ್ನಾಗಿರುತ್ತೆ.
ಇನ್ನು ಆಲ್ರೆಡಿ ರೋಡಲ್ಲಿ ನಾವು ಪಾರ್ಟಿ ನಾವು ಮಾಡಿದ್ರಿಂದ ನಮಗೆ ನಿಯರ್ ಇದ್ದಿದ್ದ ಕೆಫೆ ಬಂದು ಕಪೂರ್ ಸೊ ತುಂಬಾ ಚೆನ್ನಾಗಿತ್ತು. ಇದೆಲ್ಲ ಅಲ್ಲಿಗೆ ಹೋದ್ವಿ ಲಂಚ್ಗೆ ಅಲ್ಲಿ ಜಾಸ್ತಿ ಏನು ನಾವು ಕೂಡ ಮೀನ್ಸ್ ಲಂಚ್ ಮಾಡಲಿಲ್ಲ, ಸ್ವಲ್ಪ ಲೈಟ್ ಆಗಿ ನಾವು ಜಾಸ್ತಿ ಏನು ಆರ್ಡರ್ ಮಾಡ್ಕೊಳ್ಳಿಕ್ಕೆ ಹೋಗ್ಲಿಲ್ಲ. ಸೊ ಎಲ್ಲರೂ ಚೆನ್ನಾಗಿ ನಾವು ನೆಕ್ಸ್ಟ್ ನಾವು ಹೇಳಿದ್ವಲ್ಲ ಪ್ಲಾನ್ ಎಕ್ಸಿಕ್ಯೂಟ್ ಅಂತ. ಸೊ ಮಕ್ಕಳು ಖುಷಿಯಾದ್ರೆ ನಮಗೆ ಆಸ್ ಎ ಪೇರೆಂಟ್ಸ್ ಎಲ್ಲ ಬ್ರೈಡ್ ಸೊ ಅಲ್ಲೂ ಅಷ್ಟೇ ಅವ್ರಿಗೋಸ್ಕರ ನಾವೆಲ್ಲ ಲೈಟ್ ಆರಾಮಾಗಿ ತಿನ್ಕೊಂಡು ಮಕ್ಕಳಿಗೆ ನಮ್ಮ ಫಸ್ಟ್ ಅಲ್ಲಿ ಏನು ಅಂತಂದ್ರೆ ಮಕ್ಕಳ ಜೊತೆ ಸದ್ಯ ನಾವು ದರ್ಬಾರ್ ಏನೋ ತಿನ್ಕೊಂಡು ಕುತ್ಕೊಂಡು ವಿಡಿಯೋ ಬಿಡಲ್ಲ ಅಥವಾ ನಾವು ನಿಮ್ದೆ ಊಟ ಮಾಡ್ಬೋದು ಇದು ತಿನ್ಬೇಡಿ ಹಂಗ್ ಮಾಡ್ಬೇಡಿ ಏನು ಬಿಡೋದಿಲ್ಲ. ತುಂಬಾ ಚೆನ್ನಾಗಿತ್ತು. ನಾವು ಬಂದು ಆರ್ಡರ್ ತಗೊಂಡಿದ್ದು ಬಂದು ಹಾಗೆ ಆಲೂ ಪರೋಟ, ಅದೇ ಆಲೂ ಪರೋಟ ತಗೊಂಡು ಟೇಸ್ಟ್ ಮಾಡ್ಕೊಂಡ್ವಿ. ಚೆನ್ನಾಗಿತ್ತು. ಹಂಗೂ ಕೆಲವು ಮಕ್ಕಳು ತಿಂದ್ರು, ಕೆಲವು ಮಕ್ಕಳು ತಿನ್ಲಿಲ್ಲ. ಮಕ್ಕಳೆಲ್ಲ ಸಂಭಾಳಿಸಿ ಅವ್ರಿಗೆ ಲಾಸ್ಟ್ ಫೈನಲ್ ನೋಡಿ ಕಪೂರ್ಸ್ ಕೆಫೆ ಆಗೋಯ್ತು. ಸೊ ಈ ಬಾರಿ ಅನ್ಸ್ಬಿಡ್ತೀನಿ ಮಕ್ಕಳಿಗೆ ಕರ್ಕೊಂಡ್ ಬರ್ಬಾರ್ದು ಅಂತ. ಇವಾಗ ಲಂಚ್ ಮುಗಿಸ್ಕೊಂಡು ಹೊರಗಡೆ ಬಂದಿದ್ದೀವಿ. ಸೊ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್, ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಮಾಡಿ. ಬ್ರೈಟ್ ಟು ಬಿದು ಒಂದಷ್ಟು ಫೋಟೋಸ್ ಇಲ್ಲಿದೆ. ಸೊ ನೀವು ಕೂಡ ನೋಡಿ ಎಂಜಾಯ್ ಮಾಡಿ. ಅಂಟಿಲ್ ದೆನ್ ಬಾಯ್.